ಬೇರೆ ಯಾರ ಖುಷಿಗೋಸ್ಕರ ನೀವು ಬದುಕುವಂತ ಅವಶ್ಯಕತೆ ಇಲ್ಲ. ಎಂಡ್ ಆಫ್ ದಿ ಮೂಮೆಂಟ್ ನಿಮ್ ಖುಷಿಗೋಸ್ಕರ ನೀವು ಬದುಕಿ, ನಿಮ್ ಖುಷಿಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡಿ, ನಿಮ್ ಖುಷಿಗೋಸ್ಕರನೇ ನಿಮ್ಮ ದುಡ್ಡನ್ನ ಖರ್ಚು ಮಾಡ್ಕೊಳ್ಳಿ. ಕೆಲವೊಂದ್ಸತೆ ಟೈಮ್ ಕೈ ಕೊಡ್ಬೋದು, ಕೆಲವೊಂದ್ಸತೆ ನಮ್ದವ್ರ ಕೈ ಕೊಡ್ಬೋದು, ಕೆಲವೊಂದ್ಸತೆ ಎಲ್ಲಾ ಇದ್ದು ಏನು ಇಲ್ದಿರೋ ತರ ಬದುಕಬಹುದು. ಆದ್ರೆ ಕೆಲವೊಂದ್ಸತೆ ನಾವು ಮಾಡಿದ ಇನ್ವೆಸ್ಟ್ಮೆಂಟ್ ಯಾವಾಗೂ ಕೈ ಕೊಡಲ್ಲ ಅನ್ನೋದಕ್ಕೆ ಇದೇ ಕಾರಣ ಅಂತ ಅನ್ಕೊಂತೀನಿ. ಈ ಚಿನ್ ಮೌಂಟ್ ನಾನು ಆರ್ಡರ್ ಹಾಕಿದೆ, ಸ್ಟ್ರಿಪ್ ಇರೋ ಚಿನ್ ಮೌಂಟ್. ಸೊ ಇವಾಗ ಯೂಸ್ ಆಗ್ತಾ ಇದೆ, ಇವಾಗ ಕೈ ಹಿಡಿತಾ ಇದೆ. ಸೊ ಎಲ್ಲಾ ಸೋಲ್ತೀನಿ ಅನ್ನೋವಾಗ ಇವಾಗ ಮತ್ತೆ ಒಳ್ಳೆ ಕೈ ಹಿಡಿತಾ ಇದೆ ನಾನ್ ಮಾಡಿರುವಂತ ಚಿಕ್ಕ ಇನ್ವೆಸ್ಟ್ಮೆಂಟ್. ಸೊ ನೋಡ್ತಾ ಇದ್ರೆ ನನ್ನ ಕೈಯಲ್ಲಿ ಹೆಲ್ಮೆಟ್ ಇದೆ, ರೈಡರ್ ಅಂತೇಳಿ. ಸೊ ಈ ಹೆಲ್ಮೆಟ್ಗೆ ನನ್ನ ಚಿನ್ ಮೌಂಟ್ ನ ಫಿಕ್ಸ್ ಮಾಡೋಣ. ಐ ಥಿಂಕ್ ಆಂಗಲ್ ಎಲ್ಲ ಕರೆಕ್ಟ್ ಆಗಿದೆನಾ? ಓಹೋ, ಬೀಳ್ತಾವ ನೋಡೋನು. ವೆದರ್ ಕೂಡ ಚಿಲ್ ಆಗಿದೆ, ಶಾಂತವಾಗಿದೆ. ಈ ಶಾಂತವಾಗಿರೋ ವೆದರ್ ಅಲ್ಲಿ ನಾವು ಒಳ್ಳೆ ಒಳ್ಳೆ ಸತ್ಯಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಐ ಥಿಂಕ್ ಮುಂದಿನ ವೆದರ್ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನ್ಕೊಂತಾ ಇದೀನಿ. ಫಾರ್ ದಿ ಫಸ್ಟ್ ಟೈಮ್ ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಈ ತರ ಮಾತಾಡ್ಕೊಂಡು ಹೋಗೋದ್ರಲ್ಲಿ ಇರೋ ಖುಷಿ ಎಲ್ಲಿ ಸಿಗೋದಿಲ್ಲ. ಒನ್ ಆಫ್ ದಿ ವರ್ಸ್ಟ್ ಗಾಡಿ ಅಂದ್ರೆ ಓಲಾ ಗಾಡಿ. ಕಂಪ್ಲೀಟ್ ಆಗಿ ರಿಯಾಲಿಟಿ ಬಗ್ಗೆ ಮಾತಾಡೋಣ. ವಾಟ್ ದ ಡಾರ್ಕ್ ಸೈಕಾಲಜಿ ಇನ್ ದಿಸ್ ಸೊಸೈಟಿ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಇವತ್ತು. ಬನ್ನಿ. ಡಬ್ಬ ನನ್ ಮಗ ಯಾವನ ಇವನು, ಗಾಡಿ ಬರೋದ್ ನೋಡೋದಿಲ್ಲ ಬಿಡೋದಿಲ್ಲ. ಒಂದ್ ಒಳ್ಳೆ ಬೆಟರ್ ಆಗಿರುವಂತ ಪ್ಲೇಸ್ ನ ಹುಡ್ಕೋಣ, ಅಲ್ಲಿ ಹೋಗ್ಬಿಟ್ಟು ನಾವು ಗಾಡಿ ರಿವ್ಯೂ ಮಾಡೋಣ. ತಿರುಗಿ ನೋಡು ಹೋಗೋ ದಿನ ನಿನಗೆ ಉಳಿಯೋ ನೂರೇ ದಿನ, ಈ ಸತ್ಯ ನಿನಗೆ ತಿಳಿಯೋ ದಿನ. ಏನ್ ಶಿಷ್ಯ ಆರಾಮ? ಯಾರು ಇವರೆಲ್ಲ? ನೋಡ್ತಾ ಇದ್ರ ನೇಚರ್ ಚೆನ್ನಾಗಿದೆ. ಇಲ್ಲೇ ನಮ್ ಗಾಡಿ ರಿವ್ಯೂ ಮಾಡೋಣ. ಏನ್ ಬ್ರೋ ಸ್ವಲ್ಪ ಹಿಡಿದಕ್ಕೆ ಪೂರ್ತಿ ಹತ್ಕೊಂಡ್ಬಿಡ್ತಾ. ಅದ್ಭುತವಾದಂತ ನೇಚರ್. ಸೊ ಇಲ್ಲಿ ನಮ್ಮ ಗಾಡಿ ರಿವ್ಯೂನ ಮಾಡ್ಬೇಕು ಅಂತ ಇತ್ತು, ಅದಕ್ಕೆ ಬಂದ್ಬಿಟ್ಟು ಗಾಡಿನ ನಿಂದ್ರಿಸ್ಬಿಟ್ಟು ಇಲ್ಲಿ ರಿವ್ಯೂ ಮಾಡ್ತಾ ಇದೀನಿ. ಹೋಂಡಾ ಡಿವೋ BS6 ಗಾಡಿ, 110cc ಇರುವಂತ ಗಾಡಿ. ಇದು 2021 ಮಾಡೆಲ್, ಹೌದಲ್ಲ ಬ್ರೋ? 2021 ಮಾಡೆಲ್ ಗಾಡಿ ನೀವು ನೋಡ್ತಾ ಇದ್ದೀರಾ. ಡಿವೋ BS6 110cc ಇರುವಂತ ಗಾಡಿ ನೀವು ನೋಡ್ತಾ ಇದ್ದೀರಾ. ಆಕ್ಚುಲಿ ಬಂದ್ಬಿಟ್ಟು ಇವತ್ತಿನ ಮ್ಯಾಟರ್ ಏನಂದ್ರೆ ಗಾಡಿ ರಿವ್ಯೂ ಒಂದ್ ಪಾರ್ಟ್ ಆದ್ರೆ, ಆಕ್ಚುಲಿ ಇನ್ನೊಂದ್ ಪಾರ್ಟ್ ಏನಿದೆ ಅಂದ್ರೆ ಯಾವ್ದ್ರ ಬಗ್ಗೆ ನಿಮ್ಗೆ ಯಾರು ಏನೇನೆಲ್ಲ ಮಾಡಿರ್ತಾರೆ ಅದ್ರ ಬಗ್ಗೆ ಫಸ್ಟ್ ಈ ಗಾಡಿ ರಿವ್ಯೂ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಡಿವೋ ಲೋಗೋ ಇದೆ, HET ಒಂಥರ ಹೀಟ್ ಅನ್ಬೋದಲ್ಲ. BS6 ಗಾಡಿ ಬಂದ್ಬಿಟ್ಟು ಸೀಟ್ ಬಂದ್ಬಿಟ್ಟು ಒಳ್ಳೆ ಚೆನ್ನಾಗಿದೆ, ಏನಂತಾರಲ್ಲ ಕಂಫರ್ಟಬಲ್ ಆಗಿದೆ, ಸ್ಮೂತ್ ಆಗಿದೆ. ಇಲ್ಲಿ ಬಂದ್ಬಿಟ್ರೆ ನಿಮಗೆ ಒಂದು ಸ್ಪೀಡೋಮೀಟರ್ ಸಿಗ್ತದೆ, ಮತ್ತೆ ಇಲ್ಲಿ ಫ್ಯೂಯಲ್ ಗೇಜ್ ಸಿಗ್ತದೆ, ಓಡೋಮೀಟರ್ ಸ್ಪೀಡೋಮೀಟರ್ ಎರಡು ಇದರಲ್ಲಿ ಸಿಗ್ತದೆ ನಿಮಗೆ ನೋಡಕ್ಕೆ. ರೈಟ್ ಇಂಡಿಕೇಟರ್, ಲೆಫ್ಟ್ ಇಂಡಿಕೇಟರ್ ನಿಮ್ಗೆಲ್ಲಾನು ಇದರಲ್ಲಿ ಶೋ ಆಗ್ತದೆ. ಹೈ ಬೀಮ್, ಲೋ ಬೀಮ್ ಇಂಡಿಕೇಟರ್. ಮತ್ತು ಬಂದ್ಬಿಟ್ಟು ಹಾರನ್ ನೋಡ್ತಾ ಇದ್ದೀರಾ, ಕೇಳಿಸ್ತಾ ಇಲ್ವಾ? ಗಾಡಿನೇ ಆನ್ ಮಾಡಿಲ್ಲ. ನೋ ಕಾಮೆಂಟ್ಸ್. ಲೌಡ್ ಆಗಿದೆ. ಸ್ಟಾರ್ಟರ್ ಇಲ್ಲ, ತೆಗಿಬೇಕಾ? ನೋಡ್ತಾ ಇದಿರಲ್ಲ, ಬ್ರೇಕ್ ನ ಹಿಡ್ಕೊಂಡು ನೀವು ಆನ್ ಮಾಡ್ಬೇಕಾಗುತ್ತೆ. ರೇಸ್ ಕೊಟ್ರೆ ಎಕ್ಸಾಸ್ಟ್ ಸೌಂಡ್. ಇದು ಯಾವ ತರ ಅಂದ್ರೆ ನಾರ್ಮಲ್ ಆಗಿ ಗೇರ್ ಬೈಕ್ ತರ ಅಲ್ಲ. ನಾವು ಗೇರ್ ನ ತೆಗೆದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿ ರೇವ್ ಮಾಡಿದ್ರೆ ಇದರ ಎಕ್ಸಾಸ್ಟ್ ಸೌಂಡ್ ನ ಕೇಳಿಸೋಕೆ ಆಗಲ್ಲ. ಸೊ ಸೌಂಡ್ ಮಾತ್ರ ಅಷ್ಟೊಂದು ವೈಲೆಂಟ್ ಆಗೂ ಇಲ್ಲ, ನಾರ್ಮಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೀವು ಸಿಟಿ ಯೂಸರ್ಸ್ಗೆ, ನೀವು ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರೆ, ಇನ್ ಕೇಸ್ ನೀವು ಆಫೀಸ್ ಟು ಮನೆ, ಮನೆ ಟು ಆಫೀಸ್, ಸಿಟಿಯಲ್ಲಿ ನೀವು ಕಾಯಿಪಲ್ಲೆ ತರಕ್ಕೆ, ಅದು ತರಕ್ಕೆ, ಹಾಳು ಮೂಳು ಅಂತ ಏನಾದ್ರು ಮಾಡ್ಕೊಂಡು ನೀವು ಹೋಗ್ತೀನಂದ್ರೆ ನಿಮಗೆ ಒನ್ ಆಫ್ ದಿ ಬೆಸ್ಟ್ ಸ್ಕೂಟಿ. ಈ ಸ್ಕೂಟಿ ಓನರ್ ಬಂದ್ಬಿಟ್ಟು ಮುರುಗೇಶ್ ಶೆಟ್ಟಿ ಅಂತ ಇವರು ಇದಾರೆ. ಬ್ರೋ, ನಿಮ್ಮ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನ ಗಾಡಿ ತಗೊಂಡಾಗ ಹೇಗಿದೆ? ಆರ್ಕೆಸ್ಟ್ರಾ ಹೋಗ್ತಿದ್ದ, ಅಲ್ಲಿ ಹೋಗೋ ಮುಂದ ನನ್ಗ ಬೇರೆ ಊರ್ಗಳಿಗೆ ಹೋಗ್ಬೇಕಾಗಿತ್ತು ಅರ್ಜೆಂಟ್ ಆಗಿ. ಸೊ ಹಂಗ ಬಸ್ ಹೋಗ್ತಾಗ್ತಿಲ್ಲ ಅಂತ ಹೇಳಿ ನಾನು ಅದೇ ದುಡಿದ್ರೊಳಗ ಆರ್ಕೆಸ್ಟ್ರಾ ಹೋಗಿದ್ರೊಳಗ ಅಮೌಂಟ್ ಒಳಗ ನಾನು ಶೇವ್ ಮಾಡಿ ತಗೊಂಡಿದ್ದೆ ಗಾಡಿ. 21 ಎಂಡಿಗೆ ತಗೊಂಡಿರ್ಬೋದು ಮೇ ಬಿ. ನಿಮ್ಗೆ ಎಷ್ಟು ಕಾಸ್ಟ್ ಎಷ್ಟು? ಆಲ್ಮೋಸ್ಟ್ ಅರೌಂಡ್ 1 lakh. 1 lakh ಅರೌಂಡ್. ಕೈಗೆ ಬಂದ್ ಹತ್ಬೇಕು ಆನ್ ರೋಡ್ಗೆ ಬರ್ಬೇಕಂದ್ರೆ 1 lakh ಬಿತ್ತು. ನಿಮ್ ತಗೊಂಡಾಗ ಯಾವ ತರ ಖುಷಿ ಇತ್ತು ಗಾಡಿ ತಗೊಂಡಾಗ? ಖುಷಿಯಿಂದ ಸಿಕ್ಕಾಪಟ್ಟೆ ಖುಷಿ ಇತ್ತು. ಅಂದ್ರೆ ಫಸ್ಟ್ ನಮ್ದು ದೊಡ್ಡಪ್ಪ ಮಗನ ಹತ್ರ ಸೇಮ್ ಇತ್ತು. 1 year ಆದ್ಮೇಲೆ ನಾನ್ ತಗೊಂಡೆ ಸೇಮ್ ಗಾಡಿ, ಎರಡು ಸೇಮ್ ಗಾಡಿ. ವರ್ತ್ ನನಗೆ ಭಾಳ ಅಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಯೂಸ್ ಆಗಿದೆ ಗಾಡಿ. ಗಾಡಿ ಇರಲ್ಲ ಅಂದ್ರೆ ಮೇ ಬಿ ಕೆಲಸ ಕಡಿಮೆ ಆಗ್ತಿತ್ತು ನಂದೆಲ್ಲ. ಗಾಡಿ ಭಾಳ ಯೂಸ್ ಆಗೈತೆ ನನಗೆ. ಇದನ್ನ ತಗೊಂಡಾಗ ನಿಮ್ ಫೀಲಿಂಗ್ಸ್ ಲೈಕ್ ಯಾವ ತರ? ಇದನ್ನ ತಗೊಳ್ಳೇಬೇಕು ಅಂತ ತಗೊಂಡ್ರು ಅಥವಾ ಏನು ಬೇರೆ ಏನೋ ಇಂಟೆನ್ಷನ್? ಇಲ್ಲ, ನನಗೆ ನೀಡ್ ಇತ್ತು ಗಾಡಿ. ನೀಡ್ ಇದ್ದ ಸಂಬಂಧ ನಾನು ತಗೊಂಡ. ಗೇರ್ ಬೈಕ್ ತಗೊಳ್ಳೋರಲ್ಲ ಬ್ರೋ? ಗೇರ್ ಬೈಕ್ ತಗೊಂಡ್ರೆ ನನಗೆ ಇವು ನನ್ನ ಹತ್ರ ಆಕ್ಸೆಸರೀಸ್ ಅವು ಇವು ಸಾಮಾನುಗಳು, ಇದು ಮೇ ಬಿ ಹಾರ್ಮೋನಿಯಂ ಇರ್ತದೆ ನನ್ನ ಹತ್ರ. ಅದು ಫಂಕ್ಷನ್ ಕತ್ ಹೋಗಿ ಮುಂದೆ ಹಾರ್ಮೋನಿಯಂ ಬೈಕ್ ಆದ್ರೆ ಇಟ್ಕೊಂಡು ಹೋದಾಗಲ್ಲ. ಇದಾದ್ರೆ ನನ್ನ ಸ್ಪೇಸ್ ಸಿಗುತ್ತೆ, ಮುಂದ್ಗಡೆ ಇಡಬಹುದು, ಡಿಕ್ಕಿ ಒಳಗೆ ಏನಾದ್ರು ಸ್ಪೇಸ್ ಇಡಬಹುದು, ಅಲ್ಲಿ ಇಟ್ಕೊಂಡು ನಾನು ಕ್ಯಾರಿ ಮಾಡಬಹುದು. ಬಟ್ ಬೈಕ್ ಹಾರ್ಮೋನಿಯಂ, ಸೊ ಅದ್ರ ಸಂಬಂಧ ನನಗೆ ನೀಡ್ ಆಗುತ್ತೆ ಅಂತ ಹೇಳಿ ಸ್ಪೇಸ್ ಸಿಗುತ್ತೆ ಅಂತ ತಗೊಂಡಿದ್ದೆ ಸ್ಕೂಟಿನ. ಆಕ್ಚುಲಿ ನಿಜ ಅಂದ್ರೆ ಏನಂದ್ರೆ ಸ್ನೇಹಿತರೆ, ಮೊನ್ನೆ ನಾವು ಒಂದು ಕ್ಯಾಂಪಿಂಗ್ ವಿಡಿಯೋ ಮಾಡಿದ್ವಲ್ಲ, ಮುರುಗೇಶ್ ಶೆಟ್ಟಿ ಬ್ರೋ ಅಂತ ಹೇಳಿದ್ರು ಬಂದ್ಬಿಟ್ಟು. ಇವ್ರು ಬಂದ್ಬಿಟ್ಟು ಆಕ್ಚುಲಿ ಬಂದ್ಬಿಟ್ಟು ಕಲಾವಿದ್ರಪ್ಪ. ಇವ್ರ ಕಲೆಗೆ ನಾನು ನಿಜವಾಗ್ಲೂ ಫಿದಾ. ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಮುರುಗೇಶ್ ಶೆಟ್ಟಿ ಅಂತ ಇದೆ ಅಲ್ವಾ? ಮುರುಗೇಶ್ ಶೆಟ್ಟಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಇವ್ರ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ. ಮತ್ತು ತುಂಬಾ ಒಳ್ಳೆ ಚೆನ್ನಾಗಿ ಹಾರ್ಮೋನಿಯಂ ನ ಪ್ಲೇ ಮಾಡ್ತಾರೆ. ತುಂಬಾ ಚೆನ್ನಾಗಿರುವಂತ ಅದ್ಭುತವಾದ ಪ್ರತಿಭೆ ಇವರಲ್ಲಿದೆ. ಇವರು ಒಬ್ರು ಕಲಾವಿದ್ರು, ಮತ್ತು ನಾನು ಇಲ್ಲೇ ನಿಂತು ಏನಕ್ಕೆ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಕಲಾವಿದರ ಗಾಡಿನ ನಾನು ರಿವ್ಯೂ ಮಾಡೋದ್ರ ಜೊತೆಗೆ ಇನ್ನೊಂದು ಅದ್ಭುತವಾದ ಕಲೆ ನೀವು ನೋಡ್ತಾ ಇದ್ದೀರಾ, ನಮ್ಮ ಆರ್ಟ್ ಅಂಡ್ ಕಲ್ಚರ್
ಕಲ್ಚರ್. ಸೊ ನಮ್ಮ ದೇಶದ ಕೊಡುಗೆ ಅಂತಾನೆ ಹೇಳ್ಬೋದು ಈ ಆರ್ಟ್ ಅಂಡ್ ಕಲ್ಚರ್ ಮುಂದೆ. ನಾನು ಇದು ನೋಡಿದೆ, ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು, ರಿವ್ಯೂ ಮಾಡ್ಬೇಕು ಅಂತ ಅನಿಸ್ತು. ತುಂಬಾ ಚೆನ್ನಾಗಿ ಕೆತ್ತನೆ ಆಗಿರುವಂತ ಒಂದು ಶಾಸನ ಇದು. ಇದು ಕದಂಬರಿಗೆ ಸಂಬಂಧಪಟ್ಟಿದ್ದೋ ಯಾರಿಗೆ ಸಂಬಂಧಪಟ್ಟಿದ್ದೋ ನನಗಂತೂ ಗೊತ್ತಿಲ್ಲ. ಅಲ್ಲಿ 1243 ಅಂತ ನಮಗೆ ನೋಡಕ್ ಸಿಗ್ತದೆ ಕ್ರಿಸ್ತ ಶಕ. ಸೊ ಈ ಪ್ಲೇಸ್ ನ ನಾನು ಏನಕ್ಕೆ ಚೂಸ್ ಮಾಡ್ಕೊಂಡಿ ಅಂತಂದ್ರೆ, ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಬಂದ್ಬಿಟ್ಟು ಗುರು ಸ್ಕೂಟಿ. ಇದು ಬಂದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಮೊದಲ ಬಂದ್ಬಿಟ್ಟು ಮೋಟೋ ಬ್ಲಾಗ್ ನ ನೋಡ್ತಾ ಇದ್ರೆ, ಬೈಕ್ ರಿವ್ಯೂ ಮಾಡ್ಬೇಕು ಅಂತ ನಂದು ತುಂಬಾ ಚಿಕ್ಕ ವಯಸ್ಸಿನಿಂದ ನನ್ನ ಡ್ರೀಮ್ ಬಂದ್ಬಿಟ್ಟು ನಾನು ಮೋಟೋ ಬ್ಲಾಗರ್ ಆಗ್ಬೇಕು, ಬೈಕ್ ರೈಡ್ ಮಾಡ್ಬೇಕು ಅನ್ನೋದು ನಂದು ತುಂಬಾ ಹುಚ್ಚು. ಒಂದ್ಸತಿ ಗಾಡಿನ ಓಡಿಸ್ತಾ ಹಾಗೆ ಒಂದಿಷ್ಟು ಬಗ್ಗೆ ಮಾತಾಡೋಣ ಬನ್ನಿ. ನಿಮ್ಮವ್ರೆ ನಿಮ್ಗೆ ಯಾವ ತರ ಹೊಡಿತಾರೆ ಅಂದ್ರೆ, ಜೊತೆಗೆ ಇರ್ತಾರೆ, ಜೊತೆಲಿ ಇದ್ಬಿಟ್ಟು ನಿಮ್ಮ ಎಲ್ಲಾ ಗುಣಗಳನ್ನ ತಿಳ್ಕೊಂತಾರೆ. ತಿಳ್ಕೊಂಡ್ ಆದ್ಮೇಲೆ ನಿಮ್ಗೆ ಯಾವ ತರ ಹೊಡಿಬೇಕು ಆ ತರ ಹೊಡೆದ್ ಬಿಡ್ತಾರೆ. ಒಂದಿಷ್ಟು ಜನ ಸಪೋರ್ಟ್ ಮಾಡೋ ತರ ನಾಟಕ ಮಾಡ್ತಾರೆ, ಒಂದಿಷ್ಟು ಜನ ಸಪೋರ್ಟ್ ಇಲ್ದೇ ಇದ್ರು ಕೂಡ ನಿಮ್ಗೆ ಸಪೋರ್ಟಿವ್ಸ್ ತರ ಇರೋದೇ ಇಲ್ಲ. ಸೊ ಈ ತರ ಕಾಣ್ತಾ ಇದೆ ನಮ್ಮ ಹೊಂಡಾ ಡಿವೋ. ಈ ಮಿಡಲ್ ಕ್ಲಾಸ್ ಜನ ಇದಾರಲ್ಲ ನಮ್ಮಂತ ಹುಡುಗರು ಬಂದ್ಬಿಟ್ಟು ಅಲ್ಲಿ ಇಲ್ಲಿ ದುಡ್ಡು ಸೇವ್ ಮಾಡಿ, ಅಲ್ಲಿ ಎಷ್ಟು ದುಡ್ದು ಇಲ್ಲಿ ಎಷ್ಟು ದುಡ್ದು, ಹೇಗೋ ಕಷ್ಟಪಟ್ಟು ಅದನ್ನ ಮಾಡಿ ಇದನ್ನ ಮಾಡಿ ಏನೋ ಒಂದ್ ಕೆಲಸ ಮಾಡ್ಬಿಟ್ಟು ನಾವು ಒಂದಿಷ್ಟು ಸೇವ್ ಮಾಡಿ ಒಂದಿಷ್ಟು ಅಮೌಂಟ್ ತಗೊಂಡಾಗ, ಆ ಅಮೌಂಟ್ ಸೇವ್ ಮಾಡಿ ಎಲ್ಲಾ ಮಾಡ್ಬಿಟ್ಟು ಒಂದು ಸ್ಕೂಟಿ ಅಥವಾ ಒಂದು ಬೈಕ್ ತಗೊಂಡಾಗ ಆ ಖುಷಿ ಇರುತ್ತಲ್ಲ, ಆ ಖುಷಿ ಬಂದ್ಬಿಟ್ಟು ತುಂಬಾ ಕ್ರೇಜ್ ಆಗಿರ್ತದೆ. ಆ ಕ್ರೇಜ್ ಬಗ್ಗೆ ಇವತ್ತು ನಾನು ಮಾತಾಡಕ್ ಹೋಗ್ತೀನಿ. ಯೂಟ್ಯೂಬ್ ನೋಡ್ತಿರಲ್ಲ, ಸೆಲ್ಫ್ ಪ್ರಮೋಷನ್. ಓಕೆ, ಕೀಪ್ ಸಪೋರ್ಟ್ ಬ್ರೋ. ಒಂದಿಷ್ಟು ಜನ ಬರ್ತಾರೆ, ಕಮೆಂಟ್ ಹಾಕ್ತಾರೆ, ನೀನೇನ್ ಗುರು ಯೂಟ್ಯೂಬ್ ಮಾಡ್ತೀಯಾ, ಅದ್ರ ಜೊತೆಗೆ UPSC ಓದ್ತೀಯಾ, ನೀನು UPSC ಆಸ್ಪಿರೆಂಟ್ ಆಗಲ್ಲ, ನೀನು ಎಂಡ್ ಆಫ್ ದಿ ಮೂಮೆಂಟ್ ಬರೀ ಆಸ್ಪಿರೆಂಟ್ ಆಗಿ ಉಳ್ಕೊಂತೀಯ, ನೀನ್ ಬಂದ್ಬಿಟ್ಟು ಜಸ್ಟ್ ಬರೀ ನೀನು ಹೈಪ್ ನ ಕ್ರಿಯೇಟ್ ಮಾಡ್ತಿರ್ತೀಯ, ಎಮೋಷನಲ್ ಕ್ರಿಯೇಟ್ ಮಾಡ್ತಿರ್ತೀಯ, ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಿರ್ತೀಯ ಅಂತ ಎಷ್ಟೋ ಜನ ಬಂದ್ಬಿಟ್ಟು ಕಮೆಂಟ್ ಹಾಕ್ತಿರ್ತೀರಾ. ಸೊ ನನ್ನ ರಿಯಾಲಿಟಿ, ನನ್ನ ನಿಜವಾದ ಜೀವನ, ನನ್ನ ನಿಜವಾದ ಬದುಕು ಏನಿದೆ ಅಂತ ನನಗೆ, ಬದುಕಿನ ನನ್ನ ಕರಾಳ ಸತ್ಯ ಬಂದ್ಬಿಟ್ಟು ನನಗ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಇಲ್ಲೊಂದು ಬೈಕ್ ರಿವ್ಯೂವರ್ಸ್ ಮಾಡ್ತಾ ಇದಾರೆ. ಹಾಯ್ ಬ್ರೋ. ಏ ಮಾಮ್ಸ್, ಅವರಿ ಆರಾಮಲ್ಲ? ಬಿಜಾಪುರದಲ್ಲಿ ಒಬ್ರು ಇರ್ಫಾನ್ ಬ್ರೋ ಅಂತ ಇದ್ರು, ಅವ್ರ ಜೊತೆಗೆ ನಾವು ಎಲ್ಲ ಇದ್ವಿ. ಅವ್ರು ಸಿಕ್ಕಿದ್ರು. ಇವಾಗೆಲ್ಲ ಪೊಲೀಸ್ ಎಲ್ಲ ಆಗ್ಬಿಟ್ಟು ಬೈಕ್ ತಗೊಂಡ್ಬಿಟ್ಟು ಎಲ್ಲ ಮಸ್ತಾಗಿ ಜೋರಾಗಿದ್ದಾರೆ. ಸೊ ಅದು ಇರ್ಲಿ ಬಿಡಿ, ಬೆಸ್ಟ್ ಆಫ್ ಲಕ್ ಬ್ರೋ. ಅಂಡ್ ಇದೇ ತರ ಗ್ರೋ ಆಗಿ ಏನೋ ಒಂದ್ ಸಾಧನೆ ಮಾಡ್ಬೇಕು, ಅಟ್ಲೀಸ್ಟ್ ಏನೋ ಅದ್ರಲ್ಲಿ ಅಚೀವ್ಮೆಂಟ್ ಮಾಡ್ಬೇಕು. ದೊಡ್ಡದಾಗ ಆಗದ್ರ ಪರವಾಗಿಲ್ಲ, ಚಿಕ್ಕದಾಗ ಅಚೀವ್ಮೆಂಟ್ ಮಾಡ್ಬೇಕು ಅಂತ ನೀವು ಹೋಗ್ತಾ ಇರ್ತೀರಾ. ಸೊ ಆ ವೇ ಅಲ್ಲಿ ನೀವು ಹೋದಾಗ ಏನಾಗುತ್ತೆ, ಹೊರಗಿನವ್ರು ಯಾರು ಬಂದ್ಬಿಟ್ಟು ನಿಮ್ಗೆ ಏನೋ ಅನ್ನಲ್ಲ ಬ್ರೋ. ನಿಮ್ಗೆ ಸ್ವಂತದವ್ರು ಇರ್ತಾರಲ್ಲ, ನಿಮ್ ಸ್ವಂತದವ್ರು ನಿಮ್ ಜೊತೆಗೆ ಇರ್ತಾರೆ, ನಿಮ್ ರಿಲೇಟಿವ್ಸ್ ಆಗಿರ್ಬೋದು. ನಿನ್ ಕೈಲಿ ಇನ್ನೂ ಏನ್ ಮಾಡಕ್ ಆಗಿಲ್ಲ, ಏನಕ್ ಮಾಡ್ತಾ ಇಲ್ಲ ನೀನ್ ಏನಕ್ ಅಚೀವ್ ಆಗಿಲ್ಲ, ಯಾಕೆ ಅಚೀವ್ ಮಾಡ್ತಾ ಇಲ್ಲ ನೀನು, ಈ ತರ ಎಲ್ಲ ಇರ್ತದೆ. ನೀವು ರಿಯಲ್ ಆಗಿ ಏನ್ ಅನುಭವಿಸ್ತಾ ಇರ್ತೀರಾ, ಆ ರಿಯಾಲಿಟಿ ಅವ್ರಿಗೆ ಗೊತ್ತಿರಲ್ಲ. ಆ ರಿಯಾಲಿಟಿ ಅವ್ರು ಒಂದಿನೂ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗಲ್ಲ. ನಿಮ್ಮ ಎಫರ್ಟ್ ನೀವು ಹಾಕ್ತಿರ್ತೀರಾ, ನೀವು ಸಾಧನೆ ನೀವು ಮಾಡ್ತಿರ್ತೀರಾ. ಅವಾಗ ಒಂದಿಷ್ಟು ಜನ ಬರ್ತಾರೆ, ನೀನೇನೋ ಹಿಂಗೇನೋ ಒಂದ್ ಕಮೆಂಟ್ ಹಾಕ್ಬಿಡ್ತಾರೆ, ನಿನ್ ಕೈಲಿ ಮಾಡಕ್ ಆಗಲ್ಲ. ಸೊ ನೀನು ಎರಡರ ಮೇಲೂ ಫೋಕಸ್ ಮಾಡಕ್ ಆಗಲ್ಲ, ಒಂದ್ರ ಮೇಲೆ ಫೋಕಸ್ ಮಾಡು. ನಿಮ್ ಮನೇಲಿ ಬಂದ್ಬಿಟ್ಟು ರಿಚೆಸ್ಟ್, ಹಾಗೆ ಹೀಗೆ ನಿನ್ ರಿಚೆಸ್ಟ್ ಆಗಿದ್ರೆ ರಿಚೆಸ್ಟ್ ತರಾನೇ ಇರು. ನೀನೇನಕ್ಕೆ ಇಲ್ಲಿ ಬಂದಿದೆ, ನಿನ್ ಕೈಲಿ ಪ್ರಿಲಿಮ್ಸ್ ಕೂಡ ಕ್ಲಿಯರ್ ಮಾಡಕ್ ಆಗಲ್ಲ. ಒಂದೊಂದ್ ಟೈಮ್ ದಲ್ಲಿ ನಿಮಗೆ ತಿನ್ನಕ್ ಇರಲ್ಲ, ಒಂದೊಂದ್ ಟೈಮ್ ದಲ್ಲಿ ನಿಮ್ಗೆ ಏನ್ ಮಾಡಕ್ಕೂ ಕೂಡ ಮನ್ಸಿರಲ್ಲ. ಆ ಟೈಮ್ ದಲ್ಲಿ ನಿಮ್ ಜೊತೆಗೆ ಬಂದ್ಬಿಟ್ಟು ಯಾರು ನಿಲ್ಲೋದಿಲ್ಲ. ಆ ಟೈಮ್ ದಲ್ಲಿ ನಿಮ್ ಜೊತೆಗೆ ಬಂದ್ಬಿಟ್ಟು ಯಾರು ನಿಂತ್ಕೋತಾರ ನೋಡಿ, ಅವ್ರು ನಿಜವಾಗ್ಲಿ ನಿಮ್ ಜೊತೆಗೆ ನಿಮ್ಮನ್ನ ಸಪೋರ್ಟ್ ಮಾಡೋರು, ನಿಮ್ ಜೊತೆಗೆ ಬಂದ್ಬಿಟ್ಟು ಕೊನೆವರೆಗೂ ಇರೋರು. ಅವ್ರು ನಿಮ್ಮನ್ನ ಯಾವಾಗ್ಲೂ ನಿಮ್ ಜೊತೆಗೆ ಇರ್ತಾರೆ. ಅವ್ರನ್ನ ಸಪೋರ್ಟ್ ಮಾಡಿ, ಅವ್ರನ್ನ ಬೆಳೆಸಿ, ಅವ್ರನ್ನ ಗ್ರೋ ಮಾಡಿ. ನಿಜವಾಗ್ಲೂ ನನ್ನ ಹತ್ರ ಏನೂ ಇಲ್ಲ, ಐ ಆಮ್ ಕಂಪ್ಲೀಟ್ಲಿ ನಿಲ್ ಅಂತ ಅಂದಾಗ, ನಾನ್ ನಿನ್ ಜೊತೆಗೆ ನಿಂದಿರ್ತೀನಿ ಅಂತನೋರು ಯಾರು ಬರ್ತಾರಲ್ಲ, ಅವ್ರು ನಿಜವಾಗ್ಲೂ ನಿಮ್ ಜೊತೆಗೆ ಇರ್ತಾರೆ. ಅವ್ರನ್ನ ನೀವು ಕಳ್ಕೊಳಕ್ ಹೋಗ್ಬೇಡಿ. ಸ್ನೇಹಿತರೆ, ನಿಮ್ಗೆ ಹೇಳಿದ್ನಲ್ಲ ಪ್ರೀ ಪ್ರಮೋಷನ್ ಮಾಡ್ತೀನಿ ಅಂತ, ಇದು ಅದರ ಆರಂಭ ಅಷ್ಟೇ. ಈ ಸಾಹೇಬ್ ಟೀ ಪಾಯಿಂಟ್ನಲ್ಲಿ ಸಿಗುವ ಐಟಮ್ಸ್ ನೋಡೋಕ್ಕೂ ಮುಂಚೆ ಇದರ ಲೊಕೇಶನ್ ಬೇಕಲ್ವಾ ನಮಗೆ. ಇದು ಧಾರವಾಡದಲ್ಲಿ ದಾಂಡೇಲಿಗೆ ಹೋಗುವ ರೋಡ್, ಶ್ರೀನಗರ ಹತ್ತಿರ ಇರುವ ಪ್ರಗತಿ ಕರಿಯರ್ ಅಕಾಡೆಮಿ ಅಪೋಸಿಟ್ ಇರೋದೇ ಈ ಸಾಹೇಬ್ ಟೀ ಸ್ಟಾಲ್. ಇಲ್ಲಿ ದೊರೆಯುವ ಮೆನು ಜಾಗ್ರಿ ಟೀ, ಕಾಫಿ, ಇದರೊಂದಿಗೆ ಮಾಕ್ಟೇಲ್ಸ್, ಮಿಲ್ಕ್ ಶೇಕ್ಸ್, ಐಸ್ ಕ್ರೀಮ್ಸ್, ಚಾಟ್ಸ್, ಸ್ನ್ಯಾಕ್ಸ್ ಜೊತೆಗೆ ವಿಧವಾದ ಮ್ಯಾಗಿ ಸಿಗುತ್ತದೆ. ಆಹಾಹಾಹಾ, ಮುಗಿತಾ? ಇಷ್ಟೇ ಅನ್ಕೊಂಡ್ರ? ಇನ್ನೂ ಇಲ್ಲಿ ಸಿಗುವ ಸ್ಪೆಷಲ್ ಆಗಿರುವ ಐಟಮ್ಸೇ ಬಿಟ್ಟಿದ್ದೀವಲ್ಲ, ಅದೇ ಬನ್ ಮಸ್ಕಾ, ರೋಸ್ಟೆಡ್ ಬನ್ ಬಟರ್ ಜಾಮ್. ಆಹಾಹಾಹಾ, ಏನು ಅದ್ಭುತ ಅಲ್ಲ? ಬನ್ನಿ ಇವುಗಳ ರುಚಿಯನ್ನು ಸವಿಯಿರಿ ಗೆಳೆಯರೊಂದಿಗೆ. ನಮಸ್ಕಾರ. ಅಂಡ್ ಅದೇ ತರಗೆ ನೀವು ಬೆಳೆದಾಗ ಬಂದ್ಬಿಟ್ಟು ನಿಮ್ಮನ್ನ ಹತ್ರ ಇರೋ ದುಡ್ಡನ್ನ ನೋಡ್ಬಿಟ್ಟು ಬರ್ತಾರಲ್ಲ, ಅವ್ರು ನಿಜವಾಗ್ಲೂ ನಿಮ್ಮವ್ರ ಅಲ್ಲ ಗುರು. ಅವ್ರು ನಿನ್ನ ನೇಮು ಫೇಮು, ನಿನ್ನ ಹತ್ರ ದುಡ್ಡು ನೋಡ್ಬಿಟ್ಟು ಬಂದಿರುವಂತ ಜನ ಆಗಿರ್ತಾರೆ. ನಿಮ್ಗೆ ಬಂದ್ಬಿಟ್ಟು ಸಪೋರ್ಟ್ ಮಾಡೋರ್ಗಿಂತ ಬಂದ್ಬಿಟ್ಟು ಹೇಟ್ ಮಾಡೋರು ಜಾಸ್ತಿ ಸಿಗ್ತಾರೆ. ಏನಕ್ಕೆಂದ್ರೆ ನೀನ್ ಒಳ್ಳೇದ್ ಮಾಡ್ತಾ ಇರ್ತೀಯ. ವೆದರ್ ನೋಡ್ತಾ ಇದ್ರೆ ತುಂಬಾ ಕ್ಲೀನ್ ಆಗಿ ಕ್ರಿಸ್ಟಲ್ ಆಗಿದೆ. ಇದೇ ಕ್ಲೀನ್ ಅಂಡ್ ಕ್ರಿಸ್ಟಲ್ ಆಗಿ ಒಂದಿಷ್ಟು ಮಾತುಗಳನ್ನ ಮಾತಾಡೋಣ. ಇವತ್ತು ನಾವು ಬಂದ್ಬಿಟ್ಟು ಸತ್ಯವನ್ನೇ ಮಾತನಾಡುತ್ತೇವೆ. ಸತ್ಯವನ್ನು ಬಿಟ್ಟು ಬೇರೆ ಇನ್ನೇನೋ ಮಾತನಾಡೋದಿಲ್ಲ. ನೀನ್ ಬೆಳಿದೇ ಇದ್ರೆ ನಿನ್ನ ಬಂಧು ಬಳಗ ಅಂತ ಏನಿರ್ತದಲ್ಲ, ಅವರು ಕೂಡ ನಿನ್ನ ತಿರುಗು ಕೂಡ ನೋಡಲ್ಲ. ನಿನ್ ಬಂಧು
ಮುಂದೆ ಕೂಡ ನೋಡಲ್ಲ. ಎಂಡ್ ಆಫ್ ದಿ ಮೂಮೆಂಟ್ ನೀನ್ ಎಲ್ಲ ಕ್ರಾಶ್ ಆಗಿ ನಿನ್ ಲೈಫ್ ಅಲ್ಲಿ ದೊಡ್ಡ ಹೊಡೆತ ತಗೊಂಡು ನೀನು ಬ್ಯಾಂಕ್ ಕ್ರಪ್ಟ್ ಆಗಿ ಅಥವಾ ನೀನು ಏನೂ ಇಲ್ಲ ಅಂತ ಅನ್ಕೊಂಡು ನೀನ್ ಬಿದ್ದಾಗ ನಿನ್ಗೆ ಯಾರು ಬರೋದಿಲ್ಲ ಗುರು, ನಿಜವಾಗ್ಲೂ ಯಾರು ಬರೋದಿಲ್ಲ. ಹಾಯ್ ಸರ್. ಏನಕ್ಕೆಂದ್ರೆ ಎಲ್ಲಾ ಇದ್ದಾಗ ಬರೋರು ಸಂಬಂಧಿಕರು, ಏನು ಇಲ್ದಾಗ ಬರೋರು ಸ್ನೇಹಿತರು ಅಂತ ಹೇಳ್ತಾರೆ. ಸ್ನೇಹಿತರು ಕೂಡ ಕೆಲವೊಂದು ಟೈಮ್ದಲ್ಲಿ ನಿನ್ನ ನೋಡ್ಬಿಟ್ಟು ಬರ್ತಾರೆ, ನಿನ್ ಪಾಕೆಟ್ ನೋಡ್ಬಿಟ್ಟು ಬರ್ತಾರೆ. ಏನು ಇಲ್ದಾಗ ಏನು ಇಲ್ದೇ ಇರೋ ತರ ನಿಮ್ ಜೊತೆಗಿರ್ತಾರೆ ಅಂದ್ರೆ ಅದು ಒಂದು ಈ ಪ್ರಾಣಿಗಳ ತರ ಮುಗ್ಧವಾಗಿರುವಂತ ಜನರು ನಿಮ್ ಜೊತೆಗಿದ್ದಾರೆ ಅಂದ್ರೆ ಅವ್ರನ್ನ ನಿಜವಾಗ್ಲೂ ಕಳ್ಕೊಳಕ್ ಹೋಗ್ಬಿಡಿ. ಇಷ್ಟೇ ನಾನು ಹೇಳೋದು. ಏನಕ್ಕೆ ಈ ತರ ಇದೀನಿ, ಯಾವ ತರ ಈ ಸಿಚುವೇಶನ್ ಅಲ್ಲಿ ಇದೀನಿ ಅಂತ ಪ್ರತಿಯೊಬ್ರು ಡೀಲ್ ಮಾಡ್ತಾ ಇರ್ತೀರಾ, ಪ್ರತಿಯೊಬ್ರು ಅದನ್ನ ಸರ್ಚ್ ಔಟ್ ಮಾಡ್ತಾ ಇರ್ತೀರಾ. ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಲೈಫ್ ಅಲ್ಲಿ ಬಗ್ಗೆ ತುಂಬಾ ಕ್ವಶನ್ಸ್ ಗಳು ಇರ್ತವೆ, ತುಂಬಾ ಪ್ರಶ್ನೆಗಳು ಇರ್ತವೆ, ತುಂಬಾ ಕಾಡ್ತಾ ಇರ್ತದೆ. ಸೊ ನಾನು ಯಾವ ಕಡೆ ಬಂದ್ಬಿಟ್ಟೆ ನನಗೆ ಗೊತ್ತಿಲ್ಲ, ಯಾವ ಕಡೆ ಬಂದೆ ನಾನು. ಹಂಗೆ ಮಾತಾಡ್ತಾ ಮಾತಾಡ್ತಾ ಯಾವ ಕಡೆ ಬಂದ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ಒಂದು ಮಾತಿಗೆ ಯಾರೋ ಒಬ್ರು ಬಂದ್ಬಿಟ್ಟು ಏನೋ ಒಂದು ಕಮೆಂಟ್ ಹಾಕೋಗ್ಬಿಡ್ತಾನೆ. ಆ ಕಮೆಂಟ್ ಹಾಕ್ದವನಿಗೆ ನಿಜವಾದ ನಿಮ್ಮ ಸ್ಟ್ರಗಲ್ ಬಗ್ಗೆ ಗೊತ್ತಿರಲ್ಲ, ನಿಜವಾದ ನಿಮ್ಮ ಬಗ್ಗೆ ಗೊತ್ತಿರಲ್ಲ. ನಿಜವಾಗಿ ನಿಮ್ಮ ಬಗ್ಗೆನೂ ಗೊತ್ತಿಲ್ಲದೆ ಇರೋನು ಬಂದ್ಬಿಟ್ಟು ಕಮೆಂಟ್ ಹಾಕಿದಾಗ ಆ ಕಮೆಂಟ್ ಗೆ ನೀವು ಬೇಜಾರು ಮಾಡ್ಕೊಂಡು ಪದೇ ಪದೇ ಯೋಚನೆ ಮಾಡ್ತಾ ನೀವು ಇರೋ ಟೈಮ್ ನ ಆ ಯೋಚನೆಯಲ್ಲೇ ಕಳೆದ್ಬಿಟ್ರೆ ನಿಮ್ಮ ಲೈಫ್ ಬಂದ್ಬಿಟ್ಟು ಎಲ್ಲಿ ಹೋಗ್ತಾ ಇದೆ, ಯಾವ ಒಂದು ವೇ ಅಲ್ಲಿ ಹೋಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ. ಯಾವನೋ ಒಬ್ಬ ಬಂದ್ಬಿಟ್ಟು ಕಮೆಂಟ್ ಮಾಡಿ ನೀನ್ ಬೆಳೆಯಲ್ಲ ಅಂತ ನಿನ್ನನ್ನು ಒಂದೇ ಒಂದು ವ್ಯೂ ಅಲ್ಲಿ ನಿನ್ನನ್ನು ಜಡ್ಜ್ ಮಾಡ್ತಾನೆ ಅಂದ್ರೆ ನಿಮ್ಮ ಪವರ್ ಏನಿದೆ, ನಿಮ್ಮ ಸ್ಟ್ರೆಂತ್ ಏನಿದೆ, ನಿಮ್ಮ ಎನರ್ಜಿ ಏನಿದೆ, ನಿಮ್ಮ ಮೈಂಡ್ ಸೆಟ್ ಏನಿದೆ, ನಿಮ್ಮ ಅಪೋಸಿಟ್ ಪರ್ಸನ್ ಗೆ, ಎರಡನೇ ಪರ್ಸನ್ ಗೆ ಗೊತ್ತಿರೋದಿಲ್ಲ. ಆ ಯುಟಿಲಿಟಿನ ನೀವು ಯಾರ ಕಡೆಗೂ ಕೊಟ್ಕೊಳಕ್ ಹೋಗ್ಬೇಡಿ. ಅವ್ನು ನಿನ್ನೆ ಮೊನ್ನೆ ಬಂದ್ಬಿಟ್ಟು 2 ದಿನ 3 ದಿನ ನಿಮ್ಮನ್ನ ನೋಡ್ಬಿಟ್ಟು ನಿಮ್ಮನ್ನ ಅರ್ಥ ಮಾಡ್ಕೊಂಡಿರೋನೆ 2 ಕಮೆಂಟ್ ಹಾಕಿದಕ್ಕೆ ನೀವು ಆ ಕಮೆಂಟ್ ಗೆ ಡಲ್ ಆಗಿ ನೀವು ಕುತ್ಕೊಂಡಿರ್ತೀರಾ ಅಂದ್ರೆ ಗ್ರೋತ್ ಗೋಸ್ಕರ ನೀವು ಕೆಲಸ ಮಾಡ್ತಾ ಇರುವಂತ ನಿಮ್ಮೆಲ್ಲ ನಿಮ್ಗೆ ಕಾನ್ಫಿಡೆಂಟ್ ಇಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿಯಾಗಿರ್ತದೆ ನೀವೇ ಯೋಚನೆ ಮಾಡಿ. ನಿಜವಾದ ಮಾತು ಬಂದ್ಬಿಡುತ್ತೆ, ನೀನ್ ನಿಜವಾಗ್ಲೂ ಏನು, ನಿನ್ನ ಕೆಪಾಸಿಟಿ ಏನು, ನೀನ್ ಏನು ಅನ್ನೋದ್ರ ಬಗ್ಗೆ ನಿಜವಾದ ಮಾತಿರ್ತದೆ. ಈ ತರ ಒಳ್ಳೆ ಜನರು ನಿಮಗೆ ಸಿಗ್ಬೋದು. ಒಳ್ಳೆಯವರಲ್ಲೂ ಕೂಡ ಎಷ್ಟು ಜನ ಒಳ್ಳೆಯವರು ಇರ್ತಾರೆ, ಕೆಟ್ಟವರಲ್ಲಿ ಎಷ್ಟು ಜನ ಕೆಟ್ಟವರು ಇರ್ತಾರೆ, ಕೆಟ್ಟವರಲ್ಲೂ ಕೂಡ ಒಳ್ಳೆಯವರು ಇರ್ತಾರೆ, ಒಳ್ಳೆಯವರಲ್ಲೂ ಕೂಡ ಕೆಟ್ಟವರು ಇರ್ತಾರೆ. ಕೆಟ್ಟವರಲ್ಲಿರೋ ಒಳ್ಳೆತನ, ಒಳ್ಳೆಯವರಲ್ಲಿರೋ ಕೆಟ್ಟತನ ನೀವು ನೋಡ್ಬೇಕು ಅಂದ್ರೆ ಫಸ್ಟ್ ನೀವು ಒಳ್ಳೆಯವರಾಗಿರ್ಬೇಕು. ಆ ಒಳ್ಳೆತನ ಬೇರೆ ಎಲ್ಲಿ ಇರೋದಿಲ್ಲ ಗುರು. ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ಬಿಟ್ಟು ನೀನ್ ಒಳ್ಳೆ ಅನ್ಸ್ಕೊಳ್ಳೋದಕ್ಕಿಂತ ನಿನ್ನನ್ನ ನೀನ್ ಹೆಲ್ಪ್ ಮಾಡ್ಕೊಂಡು ನೀನ್ ಒಳ್ಳೆ ಅನ್ಸ್ಕೊಂಡ್ರೆ ನಿಜವಾಗ್ಲೂ ನೀನು ಗ್ರೋತ್ ಇರ್ತದೆ, ನಿನ್ನ ಹತ್ರ ಅದೊಂದು ಶಕ್ತಿ ಇರ್ತದೆ. ಆ ಶಕ್ತಿ ಇಲ್ಲದೆ ಇದ್ರೆ ಕೂಡ ನೀನ್ ಏನ್ ಮಾಡಿದ್ರು ವೇಸ್ಟ್ ಆಗ್ಬಿಡ್ತದೆ. ಬೇರೆ ಯಾರೋ ನಿಮ್ಮನ್ನ ಮೆಚ್ಚಿಸ್ಬೇಕು, ಬೇರೆ ಯಾರಿಗೋಸ್ಕರನೂ ನೀವು ಬದುಕಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನೀವು ಏನಾದ್ರೂ ಕೆಲಸ ಮಾಡ್ತು ಅಂದ್ರೆ ಆ ತರ ನೀವು ಮಾಡಿದ ಕೆಲಸನೂ ಲಾಸ್ಟಿಗೆ ಉಳಿಯೋದಿರಲ್ಲ, ನೀವು ಖುಷಿನೂ ಇರೋದಿಲ್ಲ. ನಿಮ್ ಲೈಫ್ ಅಲ್ಲಿ ನೀವೇ ಹೀರೋ ಆಗಿರ್ಬೇಕು ಗುರು. ಸೊ ನಿಜವಾಗ್ಲೂ ಬಂದ್ಬಿಟ್ಟು ವಾಟ್ ದ ರಿಯಾಲಿಟಿ ಏನು ಅಂದ್ರೆ ನಿನ್ನನ್ನ ನೀನ್ ಅರ್ಥ ಮಾಡ್ಕೊಂಡಷ್ಟು, ನಿನ್ನನ್ನ ನೀನ್ ತಿಳ್ಕೊಂಡಷ್ಟು, ನಿನ್ ಜೊತೆಗೆ ನೀನ್ ಅರ್ಥ ಆದಷ್ಟು ಬೇರೆ ಯಾರು ನಿನ್ಗೆ ಅರ್ಥ ಆಗಿರಲ್ಲ ಮಗ. ನಿನ್ನನ್ನ ನೀನು ಬೇರೆ ಯಾರಿಂತ ನೀನು ಐಡೆಂಟಿಫೈ ಮಾಡ್ಕೊಳಕ್ಕೂ ಕೂಡ ಆಗಲ್ಲ ಮಗ. ಏನಕ್ಕಂದ್ರೆ ನೀನ್ ಅವ್ರಿಗೆ ಅರ್ಥನೇ ಆಗಿರೋದಿಲ್ಲ. ಎಷ್ಟೋ ಜನ ಹೇಳ್ತಿರ್ತಾರೆ ಮಾತಲ್ಲಿ ಬಂದ್ಬಿಟ್ಟು, ನಿನ್ನನ್ನ ನಾನು ಕ್ಲೋಸ್ ಫ್ರೆಂಡ್, ನಿನ್ನನ್ನು ನಾನು ಸಿಕ್ಕಾಬಿಟ್ಟು ಅರ್ಥ ಮಾಡ್ಕೊಂಡಿದೀನಿ, ನಿನ್ನನ್ನು ನಾನು ಹುಟ್ಟದಾಗಿಂತ ನೋಡಿದೀನಿ, ನಿನ್ನನ್ನು ಪ್ರಾಣ ಕೊಡಕ್ಕಿಂತ ಹೆಚ್ಚಾಗಿ ನಾನು ಪ್ರೀತಿಸ್ತೀನಿ ಅಂತ ಹೇಳ್ಬೋದು. ಆ ಪ್ರೀತಿಗೆ ನಾನು ಹ್ಯಾಟ್ಸಪ್ ಹೇಳ್ತೀನಿ. ಬಟ್ ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರ ಅನ್ನೋ ಕಾನ್ಸೆಪ್ಟ್ ಬಂದ್ಬಿಟ್ಟು ಇದು ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ತುಂಬಾ ಸುಳ್ಳಾಗಿರ್ತದೆ ಮಗ. ಏನಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಅನುಭವಿಸಿರುವಂತ ನೋವುಗಳನ್ನ ಇಟ್ಕೊಂಡು, ಅನುಭವಿಸಿರುವಂತ ಕಥೆಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ವಿನಃ ಇಲ್ಲೇನೋ ಒಂದು ಮ್ಯಾಚ್ ನಡೀತಾ ಇದೆ, ಮ್ಯಾಚ್ ನೋಡುವ. ಯಾವ ಸ್ಕೂಲ್ ಇದು ಮ್ಯಾಚ್? ಕೆವಿಡಿ. ಓಕೆ, ಥ್ಯಾಂಕ್ ಯು. ನಿಮ್ ಸಪೋರ್ಟ್ ಹಿಂಗೆ ಇರ್ಲಪ್ಪ. ಸೊ ಇಲ್ಲೇನೋ ಖೋಖೋ ಮ್ಯಾಚ್ ನಡೀತಾ ಇದೆ ಅಂತ ಬಂದ್ಬಿಟ್ಟು ಇವತ್ತೆಲ್ಲ ನಾಳೆ ನಾನೊಂದು ಸಾಮ್ರಾಜ್ಯನ ಕಟ್ಟೇ ಕಟ್ತೀನಿ. ಇವ್ನಿಗೆ ನಾನು ಹೆಲ್ಪ್ ಮಾಡಿದ್ದೆ, ಇವ್ನಿಗೆ ನಾನು ಬೆಳೆಸಿದ್ದೆ, ಸೊ ಇವ್ನಿಗೆ ನಾನು ಸಪೋರ್ಟ್ ಮಾಡಿದ್ದೆ, ಇವ್ ನನ್ನಿಂತಾನೆ ಬೆಳೆದಿದ್ದಾನೆ, ನನ್ಗೆ ಹೊಳ್ ತಿರುಗಿ ಬಿದ್ದಿದ್ದಾನೆ ಅಂತ ಅನ್ನೋ ಫ್ರೆಂಡ್ಸ್ ನ ನೀವು ಜೊತೆಗೆ ಇಟ್ಕೋಬೇಡ ಮಗ. ನಿಜವಾಗ್ಲೂ ಅವ್ರು ನಿನ್ ಫ್ರೆಂಡ್ಸೇ ಅಲ್ಲ. ಯಾವ ನಿಮ್ ನಿಜವಾದ ಫ್ರೆಂಡ್ ಇರ್ತಾನೆ, ಯಾವ ನಿಮ್ ನಿಜವಾದ ಸಂಬಂಧಿ ಇರ್ತಾನೆ, ಯಾವ ನಿಮ್ಮನ್ನ ಪ್ರೀತಿ ಮಾಡೋನ್ ಇರ್ತಾನೆ, ನಿಮ್ಮನ್ನ ಸಪೋರ್ಟ್ ಮಾಡೋನ್ ಇರ್ತಾನೆ, ಅವ್ನ್ ಬಂದ್ಬಿಟ್ಟು ನಿಜವಾಗ್ಲೂ ನಿಮ್ ಬಗ್ಗೆ ಏನು ಅನ್ನೋದಿಲ್ಲ ಗುರು. ಲಿಟ್ರಲಿ ಬಂದ್ಬಿಟ್ಟು ಅವ್ನು ನಿನ್ನನ್ನು ಚೇರ್ ಅಪ್ ಮಾಡ್ತಿರ್ತಾನೆ, ಸಪೋರ್ಟ್ ಮಾಡ್ತಿರ್ತಾನೆ. ಅವ್ನ್ ಎಂಡ್ ಆಫ್ ದಿ ಮೂಮೆಂಟ್ ನೀನ್ ಏನೇ ಮಾಡಿದ್ರು ಕೂಡ ಅವ್ನಿಗೆ ಸರಿಯಾಗಿರ್ತದೆ. ಎಸ್, ನಾನ್ ತೃಪ್ತನಾಗಿದ್ದೀನಿ, ನನ್ ಜೊತೆಗಿರೋರು ತೃಪ್ತಿ ಆಗಿದ್ದಾರೆ, ನನ್ ಜೊತೆ ಇರೋಂತ ಒಳ್ಳೆಯವ್ರಿಗೆ ನಾನು ತೃಪ್ತಿ ಪಡಿಸಿದೀನಿ. ಒಬ್ರಿಗೆ ಒಳ್ಳೇದ್ ಮಾಡ್ತೀಯಾ, ಎಷ್ಟ್ರ ಮಟ್ಟಿಗೆ ಒಳ್ಳೇದ್ ಮಾಡ್ತೀಯ ಅಂದ್ರೆ ನೀನ್ ಅವ್ರು ಏನ್ ಕೇಳ್ತಾರ ಅದು ಯಾವ್ದಕ್ಕೂ ಇಲ್ಲ ಅನ್ನಲ್ಲ ಮಗ. ಅದಕ್ಕೆ ನೀನ್ ಒಳ್ಳೇದ್ ಮಾಡ್ತಾನೆ ಇರ್ತೀಯ. ಎಷ್ಟ್ರ ಮಟ್ಟಿಗೆ ಒಳ್ಳೆಯವರಾಗಿರ್ತೀರ ಅಂದ್ರೆ ಸೊ ಏನೋ ಒಂದು ನಿಮ್ ಸಿಚುವೇಶನ್ ಮೀರುನು ಕೂಡ ನೀವು ಅವ್ರಿಗೆ ಒಳ್ಳೆತನ ಮಾಡ್ತಿರ್ತಾರೆ. ಒಂದಿನ ಬಂದ್ಬಿಟ್ಟು ಸೊ ನನ್ ಕೈಲಿ ಮಾಡಕ್ ಏನೋ ಆಗಲ್ಲ ಅಂತ ಅಂದಾಗ ಅವಾಗ ಏನಾಗ್ಬಿಡ್ತದೆ, ನೀವು ಕೆಟ್ಟವರಾಗ್ಬಿಡ್ತೀರಾ. 99 ಒಳ್ಳೇದನ್ ಮಾಡಿ ಒಂದ್ ಕೆಟ್ಟದನ್ ಮಾಡ್ಬಿಟ್ಟು ನೀವು ಕೆಟ್ಟವರಾಗ್ಬಿಡ್ತೀರಾ. ಸೊ ನೀವು 99 ಕೆಟ್ಟದ್ ಮಾಡಿ ಒಂದ್ ಒಳ್ಳೇದ್ ಮಾಡ್ಬಿಟ್ರೆ ನೀನ್ ಒಳ್ಳೆನಾಗ್ಬಿಡ್ತೀಯ. ಇಲ್ಲಿ ಯಾವ್ದು ನಿಜವಾದ ಟ್ರುತ್ ಅನ್ನೋದೇ ಗೊತ್ತಾಗಲ್ಲ ಸ್ನೇಹಿತರ. ಅಂತ ರಿಯಾಲಿಟಿಗಳ ಮಧ್ಯದಲ್ಲಿ ನೀವು ಬದುಕ್ತಾ ಇರ್ತೀರಾ. ಇವಾಗ ನನ್ಗೆ ಏನಂತಾರಲ್ಲ, ಲಿಟ್ರಲಿ ಬಂದ್ಬಿಟ್ಟು ನಾನು ಒಂಥರ ಕ್ರ್ಯಾಕ್ ಇಂತ ಸ್ಟಾರ್ಟ್ ಮಾಡ್ತಾ ಇದೀನಿ. ಏನಂತಾರಲ್ಲ, ಸಪೋರ್ಟ್ ಇಲ್ಲ, ಏನು ಇಲ್ಲ. ಮನೇಲಿ ಬಂದ್ಬಿಟ್ಟು ನನ್ನನ್ನ ಸಪೋರ್ಟ್ ಮಾಡೋದಿಲ್ಲ. ಮನೇಲಿ ಏನೋ ಕ್ಲಾಶ್ ಆಗಿರ್ಬೋದು, ನಾನ್ ಬಿಟ್ಟು ಬಂದಿರ್ಬೋದು, ನಾನು ಏನೋ ಒಂದ್ ಬೆಳೆತೀನಿ, ಅಲ್ಲಿವರೆಗೂ ಮನೆಗೆ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಏನೋ ಜಗಳ ಮಾಡ್ಕೊಂಡು ನನ್ನ ಮನೆಯಿಂದ ಬಂದಿರ್ಬೋದು. ಸೊ ಎಂಡ್ ಆಫ್ ದಿ ಮೂಮೆಂಟ್ ನನಗೆ ಯಾರು ಮನೆ ಕಡೆಯಿಂದ ಸಂಬಂಧಿಕರಿಂದ ಸಪೋರ್ಟ್ ಇಲ್ಲದೆ ಇರ್ಬೋದು, ಆದ್ರೆ ನನ್ನ ಕನ್ನಡ ಜನತೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಈ ತರನ ಇದ್ದವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀನ್ ಬೆಳಿಗುರು, ನೀನ್ ಮಾಡು, ನಾನ್ ಹೆಲ್ಪ್ ಮಾಡ್ತೀನಿ ನಿನ್ಗೆ, ನನ್ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯನ ಮಾಡ್ತೀನಿ ಅಂತ ಹೇಳೋರ್ ಮಧ್ಯೆ ನನಗೆ ಖುಷಿ ಆಗುತ್ತೆ ವಿನಃ ಇವತ್ ನನ್ನನ್ನ ಕಂಪ್ಲೀಟ್ ಆಗಿ ಒಬ್ಬಂಟಿ ಮಾಡ್ಬಿಟ್ಟು ಮುಂದೆ ಬಂದ್ಬಿಟ್ಟು ನೀನು ನನ್ನ ಜೊತೆಗೆ ಇರ್ತೀನಿ, ನಿನ್ನ ಹತ್ರ ಏನು ಇಲ್ಲ ಅಂದ್ರೆ ನೀನು
ಸಂಬಂಧಿಕರು ಕೂಡ ಸ್ವತಃ ನಾನು ಮಾತಾಡ್ಸಲ್ಲ ಅಂತ ಹೇಳೋ ಮಾತುಗಳು ನಾನು ತುಂಬಾ ಕೇಳಿದೀನಿ. ಸೊ ಅದ್ರಗೋಸ್ಕರ ನಾನು ಹೇಳ್ತೀನಿ, ಎಷ್ಟೇ ಜನ ಕೋಟೆ ಕಟ್ಟು ಮೆರೆದವರೆಲ್ಲ ಕೂಡ ಒಂದಲ್ಲ ಒಂದಿನ ಮಣ್ಣಾಗಿದ್ದಾರೆ. ಸೊ ನಿಮ್ಗೆ ಒಬ್ರು ಸಂಬಂಧಿಕರು ಬರ್ತಾರೆ, ಒಬ್ರು ಒಂದು ಕಮೆಂಟ್ ಹಾಕ್ತಾರೆ. ಏನ್ ಕಮೆಂಟ್ ಹಾಕ್ತಾರೆ ಅಂದ್ರೆ, ಸೊ ನೀನ್ ಎಂಡ್ ಆಫ್ ದಿ ಮೂಮೆಂಟ್ ನಿನ್ ಜೀವನದಲ್ಲಿ ಉದ್ದಾರ ಆಗ್ಲಿಲ್ಲ ಅಂದ್ರೆ, ನಿನ್ ಜೀವನದಲ್ಲಿ ಮುಂದೆ ನಿನ್ ಜಾಬ್ ತಗೊಳ್ಳಿಲ್ಲ, ಗೌರ್ಮೆಂಟ್ ಜಾಬ್ ಹಿಡಿಲಿಲ್ಲ ಅಂದ್ರೆ ನಿನ್ಗೆ ನಾನೇ ಮಾತಾಡ್ಸಲ್ಲ. ಇದು ಬಂದ್ಬಿಟ್ಟು ನಮ್ಮ ರಿಲೇಟಿವ್ಸ್ ಗಳೇ ನನಗೆ ಹೇಳಿದಂತ ಮಾತು. ಆ ಮಾತನ್ನ ಕೇಳಿ ನನಗೆ ಎಷ್ಟು ನೋವು ಆಯ್ತದೆ ಅಂದ್ರೆ, ಇವಾಗ ನನ್ನ ಹತ್ರ ಏನು ಇಲ್ದಾಗ ಈ ತರ ಮಾತಾಡಿದ್ದಾರೆ, ಮುಂದೆ ಇವ್ರು ನನ್ನ ಹತ್ರ ಏನೋ ಬಂದಾಗ ಇವ್ರು ನನ್ನ ಹತ್ರ ಬರ್ತಾರ ಅಂದ್ರೆ, ಇವಾಗ ನನ್ನ ಹತ್ರ ಏನು ಇಲ್ಲ ಅಂದಾಗ ಇವ್ರು ನನ್ನ ಜೊತೆ ಇರಬೇಕು, ಇವಾಗ ನನ್ನ ಹತ್ರ ಏನೋ ಬಂದ್ಬಿಟ್ಟಿದ ಅಂದ್ಬಳಕ ನನ್ನ ಜೊತೆ ಬರ್ತಾರ ಅಂದ್ರೆ ಇವ್ರು ನನಗೆ ಬೇಡ ಅಂತ ಕಂಪ್ಲೀಟ್ ಆಗಿ ಇದೆ ನನ್ನ ಮಾತು ನನ್ನ ತಲೆಯಲ್ಲಿ ಓಡ್ತಾ ಇದೆ. ಸೊ ಎಂಡ್ ಆಫ್ ದಿ ಮೂಮೆಂಟ್ ನಾನು ಹೇಳೋದಷ್ಟೇ, ಇವಾಗ ಫ್ರಮ್ ದಿ ಬಿಗಿನಿಂಗ್ ಇಂದ ನನ್ನ ಜೊತೆ ಇರೋರು ಫ್ರಮ್ ದಿ ಎಂಡ್ ವರೆಗೂ ನಿಮ್ಮನ್ನ ನನ್ನ ಕೈ ಬಿಡಲ್ಲ. ಇವಾಗ ನನ್ನ ಹತ್ರ ಜೀರೋ ಇದ್ದಾಗ ನೀನು ಬಿಟ್ಬಿಟ್ಟು ನೀವು ಹೀರೋ ಆದಾಗ ಬಂದ್ಬಿಟ್ಟು ಮಾತಾಡಿಸ್ತೀನಿ ಅಂತ ಹೇಳ್ತಾರಲ್ಲ, ಅಂತವ್ರು ನನ್ಗೆ ಬೇಡ, ನಿಜವಾಗ್ಲೂ ಬೇಡ. ಆ ತರ ಹೇಳಿದವರು, ಇಲ್ಲ ನಿನ್ನ ಹತ್ರ ಜಾಬ್ ಇದ್ರೇನೆ ನಿನಗೆ ಸಪೋರ್ಟ್ ಮಾಡೋದು, ನಿನ್ನ ಹತ್ರ ಜಾಬ್ ಇದ್ದಾಗೆ ಬಂದ್ಬಿಟ್ಟು ಎಲ್ರು ಮಾತಾಡ್ತಾರೆ. ನಿಜ, ಅದು ಟ್ರುತ್, ಸೈಕಾಲಜಿಕಲ್ ಟ್ರುತ್ ಅಂಡ್ ಸೈಕಾಲಜಿಕಲ್ ಇಲ್ಯೂಷನ್ ಹೌದು, ಸೈಕಾಲಜಿಕಲ್ ಫಿನಾಮಿನೂ ಕೂಡ ಹೌದು. ಸೊ ನಿನ್ನ ಹತ್ರ ಏನೇ ಒಂದ್ ಇದೆ ಅಂದ್ಮೇಲೆ ಅವಾಗ್ಲೇ ನಿನ್ನ ಹತ್ರ ಜನ ಬರ್ತಾರೆ. ಸೈಕಾಲಜಿಕಲ್ ಟ್ರುತ್ ಅದು, ನಿನ್ನ ಹತ್ರ ಇದ್ದಾಗ್ಲೇ ಬರ್ತಾರೆ, ಇಲ್ದಾಗ ಯಾರು ಬರೋದಿಲ್ಲ. ಏನು ಇಲ್ದೇ ಇರುವಾಗ ಇವನಿಗೇನಕ್ಕೆ ಸಪೋರ್ಟ್ ಮಾಡೋದು ಅಂತ ಇರ್ತಾರಲ್ಲ, ಫಸ್ಟ್ ಆಫ್ ಆಲ್ ನಿಮ್ ಸಂಬಂಧಿಕರು. ಸೊ ಆ ಸಂಬಂಧಿಕರಿಗೆ ಹೇಳೋದು ಇಷ್ಟು, ಇವಾಗ ನನ್ ಜೊತೆಗೆ ಇಲ್ದೇ ಇರುವಂತವ್ರು ನೀವು ಮುಂದೆ ನನ್ನ ಜೊತೆಗೆ ನೀವು ಇರೋಕ್ ಲಾಯಕ್ಕೂ ಇಲ್ಲ ಅಂತ ಇವಾಗ್ಲೇ ಹೇಳ್ತಾ ಇದ್ದೀನಿ, ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ. ಸೊ ನನ್ನನ್ನ ನೀವು ಎಷ್ಟು ಸಾಧ್ಯ ಅಷ್ಟು ನೀವು ನನ್ನನ್ನ ಕೆಳಗೆ ಬೀಳ್ಸೋಕ್ ಟ್ರೈ ಮಾಡಿದೀರಾ, ಅಷ್ಟು ಇದು ಮಾಡಿದೀರಾ. ಸೊ ನಾನು ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಎಂಡ್ ಆಫ್ ದಿ ಮೂಮೆಂಟ್ ಏನಂದ್ರೆ, ಈ ವಿಡಿಯೋ ನಾನು ಏನ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವಿಡಿಯೋ ನಾನು ಏನಕ್ ಮಾಡಿದೀನಿ, ಈ ವಿಡಿಯೋ ಏನಕ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ಮೇಲಿಂತ ಗುರು ಈ ವರ್ಷ ಮುಗಿಯಕ್ಕೆ 2026 ಮುಗಿಯಕ್ಕೆ ಉಳಿದಿರೋದು ಕೇವಲ ಅಂದ್ರೆ 4 ತಿಂಗಳು ಅಷ್ಟೇ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ವಿಂಟರ್ ಆರ್ಕು ಕೂಡ ಬರ್ತಾ ಇದೆ. ಈ 90 ದಿನಗಳು ಏನಿದಾವಲ್ಲ, ಈ 90 ದಿನ ರೆಗ್ಯುಲರ್ ಆಗಿ ಒಂದು ಕಂಟೆಂಟ್ ವಿಡಿಯೋ ಮಾಡಿ ಹಾಕ್ತಿರ್ತೀನಿ ಗುರು. ರೆಗ್ಯುಲರ್ ಆಗಿ ಒಂದು ಪ್ರಮೋಷನ್ ಮಾಡ್ತಿರ್ತೀನಿ. ಪ್ರಮೋಷನ್ ಗೆ ನಾನು ದುಡ್ಡು ಇಸ್ಕೊಳ್ಳಲ್ಲ, ಫ್ರೀ ಪ್ರಮೋಷನ್ ಮಾಡ್ತೀನಿ. 90 ಡೇಸ್ ನಾನಲ್ಲಿ ಚಾನಲ್ ನ ಗ್ರೋತ್ ಮಾಡಬೇಕು, 90 ಡೇಸ್ ಅಲ್ಲಿ ನಾನು ಅರ್ನಿಂಗ್ ನ ಸ್ಟಾರ್ಟ್ ಮಾಡಿರ್ಬೇಕು, 90 ಡೇಸ್ ಅಲ್ಲಿ ನಾನು ಬಂದ್ಬಿಟ್ಟು ಚಾನಲ್ ಗ್ರೋತ್ ಜೊತೆಗೆ ನಾನು ಮಾನಿಟೈಸೇಷನ್ ಆನ್ ಮಾಡಿರ್ಬೇಕು. ಈ 90 ಡೇಸ್ ಅಲ್ಲಿ ಬಂದ್ಬಿಟ್ಟು ನಾನು ನಿಜವಾಗ್ಲೂ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೇಬೇಕು. ಇದು ನನ್ನ ಲೈಫ್ ಅಂಡ್ ಡೆತ್ ಪ್ರಶ್ನೆ ಬಂದ್ಬಿಟ್ಟು. ಸೊ ಇದು ನಾನು ಮಾಡು ಇಲ್ಲವೇ ಮಡಿ ಅನ್ನೋ ಸಿಚುವೇಶನ್ ಅಲ್ಲಿ ಬಂದ್ಬಿಟ್ಟಿದ್ದೀನಿ, ಡೂ ಆರ್ ಡೈ. ಸೊ ಅದ್ರಗೋಸ್ಕರ ಏನು ಅಂದ್ರೆ ಇಷ್ಟೇ, ನಾನು ಏನ್ ಮಾಡ್ತೀನೋ ಹೆಂಗ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಎಂಡ್ ಆಫ್ ದಿ ಮೂಮೆಂಟ್ ನಾನು ಮಾಡ್ಲೇಬೇಕು, ಅದನ್ನ ನಾನು ಅಚೀವ್ಮೆಂಟ್ ಮಾಡ್ಲೇಬೇಕು. ಸೊ ಅದು ಇಲ್ಲ ಅಂದ್ರೆ ನನ್ಗೆ ಆಗೋದಿಲ್ಲ. ಈ 90 ದಿನ ಮುಗಿಯೋಕೆ 90 ದಿನ ಆದ್ಮೇಲೆ ನನ್ನ ಜರ್ನಿ ಯಾವ ತರ ಇರ್ತದೆ ಅಂತ ನೀವು ನೋಡಿ. ಸೊ ನಾನು UPSC ಪ್ರಿಪರೇಷನ್ ಮಾಡ್ತೀನಿ, ನಾನು ಯೂಟ್ಯೂಬ್ ಮಾಡ್ತೀನಿ, ಅದ್ರ ಜೊತೆಗೆ ನಾನು ಡೈಲಿ ಬ್ಲಾಗ್ ಮಾಡ್ತೀನಿ, ನಾನು ಗಾಡಿ ರಿವ್ಯೂ ಮಾಡ್ತೀನಿ. ಸೊ ರೆಗ್ಯುಲರ್ ಆಗಿ 90 ದಿನದಲ್ಲಿ 90 ವಿಡಿಯೋಸ್ ಹಾಕ್ತೀನಿ. 90 ವಿಡಿಯೋನು ಕೂಡ ಏನೋ ಒಂದು ಮಾಡ್ತೀನಿ, ಏನೋ ಒಂದು ಮಾಡ್ಬಿಟ್ಟು ಹಾಕ್ತೀನಿ ಅಂತಲ್ಲ, 90 ವಿಡಿಯೋನು ಒಳ್ಳೆ ವ್ಯಾಲ್ಯೂಯಬಲ್ ಆಗಿರುವಂತ ವಿಡಿಯೋನ ಆಗಿರ್ತವೆ. ಪ್ರತಿಭೆಗೆ ಗೌರವ ಇದೆ, ಆದ್ರೆ ದೇಶಕ್ಕೆ ಈಗ ಬದ್ಧತೆಯ ಅವಶ್ಯಕತೆ ಇದೆ. ಒಳ್ಳೆ ಥಾಟ್. ಈ 90 ದಿನ ಮುಗಿಯೋಷ್ಟರಲ್ಲಿ ನಾನು ಕಂಪ್ಲೀಟ್ ಆಗಿ ನನ್ನ ಹತ್ರ ಏನೋ ಒಂದ್ ಇರ್ಬೇಕು. ನನ್ನ ಒಂದ್ ತಿಂಗಳಿಗೆ ನನ್ನ ಹತ್ರ ಏನೂ ಇಲ್ಲ ಅಂದ್ರೂ ನಾನು ಸರ್ವೈವ್ ಆಗ್ತೀನಿ, ಏನು ಕೆಲಸ ಮಾಡ್ಲಿಲ್ಲ ಅಂದ್ರೂ ಕೂಡ ನಾನು ಸರ್ವೈವ್ ಆಗ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಬರೋವರೆಗೂ ನಾನು ಕೆಲಸ ಮಾಡ್ತಾನೆ ಇರ್ತೀನಿ. ಅದ್ರ ಮೇಲೂ ನಾನು ಕೆಲಸ ಮಾಡ್ತಾನೆ ಇರ್ತೀನಿ. ಈ 90 ದಿನ ಏನಿದೆಯಲ್ಲ, ಇನ್ನು ನಿಜವಾಗ್ಲೂ ನಾನು ಪ್ರೂವ್ ಮಾಡ್ಕೊಳಕ್ ಇರುವಂತ 90 ದಿನ. ಸೊ ಈ 90 ದಿನದಲ್ಲಿ ನಾನು ರೆಗ್ಯುಲರ್ ಆಗಿ ಒಂದು ವಿಡಿಯೋ ಹಾಕ್ತಿರ್ತೀನಿ. ಅದ್ರ ಜೊತೆಗೆ ಬಂದ್ಬಿಟ್ಟು ಪ್ರೀ ಪ್ರಮೋಷನ್ ಮಾಡ್ತೀನಿ. ನನ್ ಕಷ್ಟ ಗೊತ್ತಿದೆ ನನಗೆ, ನನ್ನ ಹತ್ರ ಏನು ಇಲ್ದೇ ಇದ್ದಾಗ ನಾನು ಚಾ ಮಾಡ್ಬಿಟ್ಟು ಟೀ ಸೆಲ್ ಮಾಡ್ಬಿಟ್ಟು ನನ್ನ ಜೀವನ ಮಾಡಿದ್ದು ಧಾರವಾಡದಲ್ಲಿದೆ. ನನ್ನ ಹತ್ರ ಏನು ಇಲ್ದೇ ಇದ್ದಾಗ ನಾನು ಸರ್ವರ್ ಕೆಲಸ ಮಾಡ್ಬಿಟ್ಟು ನಾನು ಧಾರವಾಡದಲ್ಲಿ ಜೀವನ ಮಾಡಿದ್ದೆ. ನನ್ನ ಹತ್ರ ಏನು ಇಲ್ದೇ ಇದ್ದಾಗ ನಾನು ಮಾಡ್ಬಿಟ್ಟು. ಸೊ ಅದ್ರಗೋಸ್ಕರ ನಾನು ಹೇಳ್ತಾ ಇದೀನಿ, ಈ 90 ದಿನದಲ್ಲಿ ನಾನು ಪ್ರೀ ಪ್ರಮೋಷನ್ ಮಾಡ್ತೀನಿ, ಯಾವುದೇ ತರನಾದ ₹1 ಇಸ್ಕೊಳ್ಳೋದಿಲ್ಲ. ಸೊ ಅವ್ರು ಬಂದ್ಬಿಟ್ಟು ನನ್ನ ತರನೇ ಕಷ್ಟದಿಂದ ಬಿಗಿನಿಂಗ್ ಇಂದ ಸ್ಟಾರ್ಟ್ ಮಾಡ್ತಿರ್ತಾರೆ. ಏನೋ ಒಂದು ಪ್ರಾಬ್ಲಮ್ ಇರ್ತದೆ, ರೋಡ್ ಸೈಡ್ ಆಂಟರ್ಪ್ರನರ್ ಇರ್ತಾರೆ, ಚಿಕ್ಕದಾಗಿ ಅಂಗಡಿ ಇಟ್ಕೊಂಡು ಸ್ಟಾರ್ಟ್ ಮಾಡಿರ್ತಾರೆ, ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ, ಏನೋ ಒಂದು ಮಾಡಿರ್ತಾರೆ, ಬುಕ್ ಸ್ಟಾಲ್ ಇರ್ತದೆ, ಯಾವುದೇ ಇರ್ತದೆ. ಪ್ರತಿ ಒಂದನ್ನು 90 ದಿನ 90 ಪ್ರೀ ಪ್ರಮೋಷನ್ ಮಾಡ್ತೀನಿ ಗುರು. ಸೊ ಆಮೇಲೆ ಬಂದ್ಬಿಟ್ಟು ನಾನು ಚಾರ್ಜ್ ಮಾಡ್ತೀನೋ ಇಲ್ಲ ನನಗಂತೂ ಗೊತ್ತಿಲ್ಲ. ಈ 90 ದಿನ ಬಂದ್ಬಿಟ್ಟು ನಾನು ಬೆಳೆಯಕ್ಕೆ ನಾನು ಯೂಸ್ ಮಾಡ್ಕೊಂತೀನಿ. ನಾನು ಕಷ್ಟಪಟ್ಟು ನಾನು ವರ್ಕ್ ಮಾಡ್ತೀನಿ, ಕಷ್ಟಪಟ್ಟು ನಾನು ಬೆಳಿತೀನಿ, ನಾನು ಕಷ್ಟಪಟ್ಟು ಮುಂದೆ ಬರ್ತೀನಿ, ಕಷ್ಟಪಟ್ಟು ನನ್ನ ಜೀವನದಲ್ಲಿ ಮುಂದೆ ಸಾಧಿಸ್ತೀನಿ. ನಾನು ಏನೇ ಮಾಡ್ತೀನಿ ಎಲ್ಲ ಗೊತ್ತಿಲ್ಲ, ನಾನು ಎಂಡ್ ಆಫ್ ದಿ ಮೂಮೆಂಟ್ ಕಷ್ಟದಿಂದ ಮುಂದೆ ಬರ್ತೀನಿ. ಆಮೇಲೆ ಕಷ್ಟಪಟ್ಟವ್ರನ್ನ ನಾನು ಯಾವಾಗ್ಲೂ ರೆಸ್ಪೆಕ್ಟ್ ಮಾಡ್ತೀನಿ. ಕಷ್ಟದಿಂದ ಮುಂದೆ ಬನ್ನಿ. ಹೇಳು, ನಾನು ಬುದ್ಧಿ ಇದ್ರೆ ನನ್ನ ಫ್ಯಾನ್, ನಾನೊಬ್ಬನೇ ಉಪ್ಪಿಲಲ್ಲ ಅಲ್ಲೂಡ. ಬೇಷ 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 ಬದುಕೆ ಬಣ್ಣದ ಬೇಷ, ಕಾಲಕ್ಕೆ ತಕ್ಕ ಹಾಗೆ ವೇಷ ಹಾಕಣ್ಣ.